ವರ್ಷದ ಕೊನೆ ದಿನ ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ಹೊಸ ವರ್ಷವನ್ನ ಸಂಭ್ರಮಿಸೋದಕ್ಕೆ ಜನ ಸಜ್ಜಾಗಿದ್ದಾರೆ. ಆದರೆ ಇದೇ ದಿನ ಧಮ್ಮಾರೋ ಧಮ್ ಅಂತ ಗುನುಗಲು ತಯಾರಿ ನಡೆಸಿದ್ದವರಿಗೆ ನಗರದ ಸಿಸಿಬಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹೊಸ ವರ್ಷದ ಸಂಭ್ರಮ, ಸಿಹಿ ಹಂಚಿ ಹೊಸ ವರ್ಷ ಹರ್ಷ ತರಲಿ ಅಂತ ಶುಭ ಹಾರೈಸುವ ದಿನ. ಸಿಹಿ ತಿನಿಸಿ, ಕೇಕ್, ಚಾಕ್ಲೇಟ್ ನೀಡಿ ವರ್ಷಾಚರಣೆ ಆಚರಿಸುತ್ತಿದ್ದಾರೆ. ಹಾಗೆ ಈ ಚಾಕ್ಲೇಟ್ಗಳನ್ನ ನೋಡಿ ಇವೆಲ್ಲ ಚಾಕ್ಲೇಟ್ಗಳ ತರ ಅಷ್ಟೇ. ಇದರಲ್ಲಿರೋದು ಮತ್ತೇರಿಸುವ, ಯುವಕರನ್ನ ಹಳ್ಳಕ್ಕೆ ತಳ್ಳುವ ಹೈಡ್ರೋ ಗಾಂಜಾ. ವರ್ಷಾಚರಣೆ ಟಾರ್ಗೆಟ್, ಡ್ರಗ್ಸ್ ಸಪ್ಲೈಗೆ ಪ್ಲಾನ್. 2.5 ಕೋಟಿಯ ಡ್ರಗ್ಸ್ ವಶಕ್ಕೆ ಪಡೆದ ಪೊಲೀಸರು. ಹೌದು, ಇಲ್ಲಿ ಜೋಡಿಸಿರೋ ಈ ಹೈಡ್ರೋ ಗಾಂಜಾ ನಗರದ ಮೂಲೆ ಮೂಲೆಯ ಪಾರ್ಟಿಗಳಿಗೆ ಶಿಫ್ಟ್ ಆಗಬೇಕಿತ್ತು. ಆದ್ರೀಗ ವರ್ಷದ ಕೊನೆಯ ಬೇಟೆಯನ್ನ ಭರ್ಜರಿಯಾಗಿ ಆಡಿರುವ ಸಿಸಿಬಿ ನಶೆಕೋರರ ಕೈ ಸೇರಬೇಕಿದ್ದ ಈ ಮತ್ತಿನ ಮೂಟೆಗಳನ್ನ ಸೀಸ್ ಮಾಡಿ ಈ ಐನಾತಿ ರಕ್ಷಿತ್ನನ್ನ ಜೈಲಿಗಟ್ಟಿದ್ದಾರೆ. ಈತ ರಕ್ಷಿತ್ ರಮೇಶ್, ದಾವಣಗೆರೆ ಮೂಲದವನು. ಅನುಮಾನದ ಮೇಲೆ ಈತನನ್ನ ವಶಕ್ಕೆ ಪಡೆದ ಸಿಸಿಬಿ ಆತನ ಸಂಪಿಗೆಹಳ್ಳಿಯ ಮನೆ ಜಾಲಾಡಿದ್ದಾರೆ. ನಗರದ ಪಾರ್ಟಿಗಳಿಗೆ ಸಪ್ಲೈ ಮಾಡೋಕೆ ಅಂತಾನೆ ತರಿಸಿದ್ದ 16 ಕೆಜಿ ಗಾಂಜಾ ಸೊಪ್ಪು ಮತ್ತು ಥೈಲ್ಯಾಂಡ್ ನಿಂದ ತರಿಸಿದ್ದ ಸುಮಾರು 3 ಕೆಜಿ ಹೈಡ್ರೋ ಗಾಂಜಾ, MDMA, LSD ಮತ್ತು ಚರಸ್ ಎಲ್ಲವೂ ಸೇರಿ 2.5 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಮತ್ತೊಂದು ಕಾರ್ಯಾಚರಣೆಯನ್ನ ಮಾಡಿ ಈ ಸುಮಾರು 2.5 ಕೋಟಿಗೂ ಹೆಚ್ಚು ಮೌಲ್ಯದ ಬೇರೆ ಬೇರೆ ನಿಷೇಧಿತ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ನಗರದ ಯಲಹಂಕ ನ್ಯೂ ಟೌನ್, ಗೋವಿಂದರಾಜನಗರ, ಕಾಮಾಕ್ಷಿಪಾಳ್ಯ, ಬಾಗಲೂರು, ಕೊಡಿಗೆಹಳ್ಳಿ, ಅಮೃತಹಳ್ಳಿ ಪೊಲೀಸರು ಸಹ ಗಾಂಜಾ ಮಾರಾಟ ಮಾಡ್ತಿದ್ದ 7 ಜನರನ್ನ ಅರೆಸ್ಟ್ ಮಾಡಿ ಸುಮಾರು 40 ಲಕ್ಷ ಮೌಲ್ಯದ ಗಾಂಜಾ ಮತ್ತು MDMA ವಶಕ್ಕೆ ಪಡೆದಿದ್ದಾರೆ. ಇವತ್ತು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡ್ಕೊಳ್ಬೇಕು. ಹಾಗಂತ ಯಾರಾದ್ರೂ ಮತ್ತಿನ ಗಮ್ಮತ್ತು ಬೆನ್ನತ್ತಿದ್ರೆ ಖಾಕಿ ಜನ್ಮ ಜಾಲಾಡಲಿದೆ. ಸಿಸಿಬಿಯ ನಾರ್ಕೋಟಿಕ್ ಸಿಬ್ಬಂದಿ ಪಾರ್ಟಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ಯಾಮಾರಿದ್ರೆ ಜೈಲು ಸೇರೋದು ಪಕ್ಕ. ಪ್ರಜ್ವಲ್, TV9 ಬೆಂಗಳೂರು.